ಜೀವಿಸಲು ಜೀವವಾಕ್ಯ. ಇಸಾಕನು ಏಸಾವನಿಗೆ, ನಾನು ಮುದುಕನಾದೆನಷ್ಟೇ, ಯಾವಾಗ ಸಾಯುವೆನೋ ಗೊತ್ತಿಲ್ಲ. ಆದುದರಿಂದ ನೀನು ಬಿಲ್ಲು, ಬತ್ತಳಿಕೆ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನ್ನ ಊಟಕ್ಕೆ ಸಿದ್ಧಪಡಿಸಿಕೊಡು. ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು. ಇಸಾಕನಿಗೆ ಯಾಕೋಬನಿಗಿಂತ ಏಸಾವನ ಮೇಲೆ ಹೆಚ್ಚು ಪ್ರೀತಿ ಇತ್ತು, ಏಕೆಂದರೆ ಯಾಕೋಬ ಸಾಧು ಮನುಷ್ಯನಾಗಿದ್ದನು, ಆದರೆ ಏಸಾವ ಒಬ್ಬ ಉತ್ತಮ ಬೇಟೆಗಾರನಾಗಿದ್ದನು ಮತ್ತು ಬೇಟೆಯ ಮಾಂಸವು ಇಸಾಕನಿಗೆ ಇಷ್ಟವಾಗಿತ್ತು. ಆದ್ದರಿಂದ ಅವನು ಏಸಾವನನ್ನು ಹೆಚ್ಚಾಗಿ ಪ್ರೀತಿಸಿದನು. ಇಲ್ಲಿ ದೇವರು ಏಸಾವನನ್ನು ತಳ್ಳಿಬಿಟ್ಟು ಯಾಕೋಬನನ್ನು ಆರಿಸಿಕೊಂಡಿದ್ದಾರೆ ಎಂಬ ವಿಷಯ ಇಸಾಕನಿಗೆ ಗೊತ್ತಾಯಿತೇ ಅಥವಾ ಇಲ್ಲವೇ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದರೂ ದೇವರ ಚಿತ್ತಕ್ಕೆ ಬದಲಾಗಿ ತನ್ನ ಚಿತ್ತಕ್ಕೆ ಆದ್ಯತೆಯನ್ನು ಕೊಟ್ಟು ಚೊಚ್ಚಲ ಮಗನಿಗೆ ಸಿಗಬೇಕಾದ ಆಶೀರ್ವಾದವನ್ನು ಏಸಾವನಿಗೆ ಕೊಡಲು ಅವನು ಬಯಸಿರಬಹುದು. ಅವನ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಏನಿತ್ತು ಎಂಬ ವಿಷಯ ಇಲ್ಲಿ ಹೇಳಲಾಗಿಲ್ಲ. ಆದರೆ ಯಾಕೋಬನನ್ನು ಆಶೀರ್ವದಿಸುವ ಬಯಕೆಯೇ ಅವನಿಗಿರಲಿಲ್ಲ ಎಂದು ಅನಿಸುತ್ತದೆ. ಎಲ್ಲಾ ಮಾನವರಲ್ಲಿ ಇರುವಂತೆಯೇ ಇಸಾಕನಲ್ಲಿಯೂ ಪಾಪದ ಸ್ವಭಾವವಿತ್ತು. ಆದರೂ ಕೊನೆಗೆ ಇಸಾಕನ ಚಿತ್ತ ನೆರವೇರಲಿಲ್ಲ, ಬದಲಿಗೆ ದೇವರ ಚಿತ್ತವೇ ನೆರವೇರಿತು. ಆ ಆಶೀರ್ವಾದವು ಯಾಕೋಬನಿಗೆ ದೊರೆಯಿತು.